ಮತ್ತೆ ಇದು ವಿಶೇಷವಾಗಿ ಮೈಸೂರಿನ ಮಹಿಷಾಸುರ. ಇದು ಒಂದು ಎನಮಲ್ ವರ್ಕ್ ಯೂಸ್ ಮಾಡಿರೋದ್ರಿಂದ ಎಲ್ಲ ವಾಷಬಲ್ ಇರುತ್ತೆ. ಫೇಸ್ ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಫೇಸ್ ಡೀಟೇಲಿಂಗ್ ಕ್ಲಾರಿಟಿ ಎಲ್ಲ ತುಂಬಾ ಮುದ್ದಾಗಿದೆ ನೋಡಿ. ಇದು ವಿಶೇಷವಾಗಿ ದರ್ಬಾರದಲ್ಲಿ ಕುತ್ಕೊಂಡಿರೋದು ಸರಸ್ವತಿ, ಮಹಾದುರ್ಗೆ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಫುಲ್ ಸೆಟ್ ಬರುತ್ತೆ ನೋಡಿ. ಚಾಮುಂಡೇಶ್ವರಿ ದೇವಿ ತುಂಬಾ ಲಕ್ಷಣವಾಗಿ ಬಂದಿದೆ. ಮತ್ತೆ ಇದರಲ್ಲಿ ಸೈಜಸ್ಗಳು ಸಿಗ್ತವೆ, ಚಿಕ್ಕದು ದೊಡ್ಡದು, ಅದರ ಬೇರೆ ಬೇರೆ ಸೈಜಸ್ಗಳು ಸಿಗುತ್ತೆ ನಿಮಗೆ ನೋಡಿ ಸರ್. ಇದು ವಿಶೇಷವಾಗಿ ಉಗ್ರ ನರಸಿಂಹ. ಫೇಸ್ ಡೀಟೇಲಿಂಗ್ ಎಲ್ಲ ತುಂಬಾ ಲಕ್ಷಣವಾಗಿ ಬಂದಿದೆ ನೋಡಿ. ಎಲ್ಲ ಹ್ಯಾಂಡ್ ವರ್ಕ್, ಎದೆ ಬಗ್ಗೆ ಹತ್ರ ತುಂಬಾ ಚೆನ್ನಾಗಿದೆ ನೋಡಿ. ಇದು ಅರಗಿನ ಮನೆ ಥೀಮ್. ಅರಗಿನ ಮನೆ ಸುಟ್ಟೋಗ್ಬೇಕಾದ್ರೆ ಭೀಮ ಎಲ್ಲರನ್ನೂ ಎತ್ಕೊಂಡು ರಕ್ಷಣೆ ಮಾಡ್ತಾನೆ, ಆ ಥೀಮ್ ಇದು. ಫೇಸ್ ಡೀಟೇಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದು ರಾಧಾ ಅಲಂಕಾರ ಅಂತ ಹೇಳಿ ಕೃಷ್ಣ ರಾಧೆಗೆ ಅಲಂಕಾರ ಮಾಡ್ತಿರೋ ಥೀಮ್ ಇದು. ತುಂಬಾ ಮುದ್ದಾಗಿದೆ ನೋಡಿ. ಕರ್ಣನ ಗುರುಭಕ್ತಿ. ಪರಶುರಾಮರು ಕರ್ಣನ್ ತೊಡೆ ಮೇಲೆ ಮಲ್ಕೊಂಡಿರ್ತಾರೆ, ಕೀಟ ಬಂದು ಕಚ್ಚುತ್ತಾ ಇರುತ್ತೆ, ರಕ್ತ ಎಲ್ಲ ಹೋಗ್ತಿರುತ್ತಲ್ಲ, ಆ ಥೀಮ್ ಇದು. ಅವ್ರನ್ನ ಗುರುಗಳನ್ನ ಎಚ್ಚರ ಮಾಡಲ್ಲ, ಆ ಥೀಮ್ ಇದು. ಇದು ಬಾಲ ತ್ರಿಪುರ ಸುಂದರಿ, ಅಮ್ಮನವರ ಬಾಲ ತ್ರಿಪುರ ಸುಂದರಿ ರೂಪ. ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ತುಂಬಾ ವಿಶೇಷ. ಮತ್ತು ಗುರುಗಳು ಶಂಕರಾಚಾರ್ಯರಿದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಸಿಗ್ತಾರೆ ನಮ್ಗೆ. ಇದು ಆಂಡಾಳ್ ಮತ್ತೆ ಕೃಷ್ಣ ಜೋಡಿ ಬೊಂಬೆ ಇದು. ಇದು ಗಂಡು ಹೆಣ್ಣು ಜೋಡಿ. ಅಲ್ಲಿ ಬಾಲಕರ ರೂಪ ಅದಿದೆ. ಇದೆಲ್ಲ ಬಾಲಕರ ರೂಪ. ಬಾಲ ಗಣಪ, ಬಾಲ ಹನುಮ, ಬಾಲ ಸುಬ್ರಹ್ಮಣ್ಯ, ಬಾಲಕೃಷ್ಣ, ಹಾಗೆ ಬಾಲಕರ ರೂಪ. ಇದು ಕೈಲಾಸಗಿರಿ ಥೀಮ್ ಇದು. ಭೂಮಿನ ಯಾರು ಸುತ್ತು ಬರ್ತಾರೆ ಫಸ್ಟ್ ಅಂತ ಹೇಳಿದಾಗ ಗಣಪ ಅವ್ರನ್ನೇ 3 ಸುತ್ತು ಹಾಕ್ತಾನೆ. ಶಿವ ಹಣ್ಣು ಕೊಡ್ತಿರೋದು, ಗಣಪ ಕೈ ಇಡ್ತಿರೋದು, ನಾರದ ಮುನಿಗಳು ಮತ್ತೆ ಸುಬ್ರಹ್ಮಣ್ಯ. ಇದು ಸೆಟ್ ಬರುತ್ತೆ, ಕೈಲಾಸ ಜ್ಞಾನ ಫಲ ಸೆಟ್ ಅಂತ ಹೇಳಿ. ಇದು ಕೃಷ್ಣನ ಅಷ್ಟಸಖಿಯರು, ಕೃಷ್ಣ ಮತ್ತೆ ಅಷ್ಟಸಖಿಯರ್ ಥೀಮ್ ಇದು. ಮತ್ತೆ ವಿಶೇಷವಾಗಿ ವಾದಿರಾಜರು ಕೂಡ ಮಾಡಿದ್ದಾರೆ. ವಾದಿರಾಜರು ಗುರುಗಳು ತುಂಬಾ ಚೆನ್ನಾಗಿದೆ. ಫೇಸ್ ಡೀಟೇಲಿಂಗ್ ಕ್ಲಾರಿಟಿ ನೋಡ್ಬೋದು, ತುಂಬಾ ವಿಶೇಷ. ಎಲ್ಲ ಎನಿಮಲ್ ವರ್ಕ್ ಯೂಸ್ ಮಾಡಿರ್ತೀವಿ. ಗುಂಡಪ್ಪ ಗುಂಡಮ್ಮ ಅಂತ ಹೇಳಿ ಇದರಲ್ಲಿ ನಿಮ್ಗೆ 2-3 ಸೈಜಸ್ ಸಿಗತ್ತೆ ನಿಮ್ಗೆ ಹ್ಯಾಂಡ್ ವರ್ಕ್ ಇಂದ. ಇದು ತುಂಬಾ ವಿಶೇಷವಾಗಿ ಕುತ್ಕೊಂಡಿರೋ ಆಶೀರ್ವಾದ ಮಾಡ್ತಿರೋ ಆಂಜನೇಯ. ಇದು ರಾಮನಗರದಲ್ಲಿ ಇದೆ ನೋಡಿ, ಆ ಕಾನ್ಸೆಪ್ಟ್ ನೋಡಿ ಮಾಡಿರುವಂತದ್ದು. ಫೇಸ್ ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬಾ ವಿಶೇಷವಾಗಿ ಮಾಯಾ ಕನ್ನಡಿ ಅಂತ ಹೇಳಿ ಥೀಮ್ ಇದು. ಆಂಡಾಳ್ ಅವ್ರ ತಂದೆ ನಿಮ್ಗೆ ಯಾರು ಇಷ್ಟ ಅಂತ ಕೇಳಿದಾಗ ಈ ಕನ್ನಡಿ ಒಳಗಡೆ ಯಾರು ಕಾಣ್ತಾರಲ್ಲ ಅವ್ರು ತುಂಬಾ ಇಷ್ಟ ಅಂತ ಹೇಳ್ತಾರೆ, ಆ ಥೀಮ್ ಇದು ಮಾಯಾ ಕನ್ನಡಿ ಥೀಮ್. ಇದು ರಾಧಾಕೃಷ್ಣ. ಅದು ಬಾಲಕರ ರೂಪದಲ್ಲಿ ಹೇಗಿರ್ತಾರೆ ಅಂತ ಹೇಳಿ ಬಾಲ ರಾಧಾ ಬಾಲಕೃಷ್ಣ ಹಾಗೆ ಮಾಡಿದೀವಿ. ಇದು ವಿಶೇಷವಾಗಿ ಉಡುಪಿ ಶ್ರೀಕೃಷ್ಣ, ಇದು ಕಡ್ಗೋಳು ಇಟ್ಕೊಂಡಿರೋ ತರ ಮೂಲ ವಿಗ್ರಹ ಹೇಗಿದಿಲ್ಲ ಆ ಕ್ಲಾರಿಟಿಲಿ ಮಾಡಿದೀವಿ. ಇದು ಬಂದು ಸುಬ್ರಹ್ಮಣ್ಯ ವಲ್ಲಿ ದೇವಸೇನ, ಆ ಸೆಟ್ ಕೂಡ ಮಾಡಿದೀವಿ. ಇದು ನೋಡಿ, ಇದು ರಾಮಾಂಜನೇಯ ಅಂತ ಹೇಳಿ ಫುಲ್ ಥೀಮ್. ರಾಮ ಹನುಮ ತಪ್ಕೊಂಡಿರೋದು. ಇದಾಗಿ ಲಕ್ಷ್ಮೀ ಭೂವರಹ, ಇದು ಭೂಮಿಗೆ ಸಂಬಂಧಪಟ್ಟ ವಿಷಯಕ್ಕೆಲ್ಲ ಲಕ್ಷ್ಮೀ ಭೂವರಹ ತುಂಬಾ ವಿಶೇಷ. ಇದು ಬಂದು ಲಕ್ಷ್ಮೀ ನಾರಸಿಂಹ ನೋಡಿ, ಲಕ್ಷ್ಮೀ ನಾರಸಿಂಹ ತುಂಬಾ ಚೆನ್ನಾಗಿದೆ ಡೀಟೇಲಿಂಗು. ಇದು ಬಂದು ಲಕ್ಷ್ಮೀ ನಾರಾಯಣ. ಇದೊಂದು ಬೇಡರ ಕಣ್ಣಪ್ಪ. ಇದು ಸ್ಟೋನ್ ಫಿನಿಶಿಂಗ್ ಅಲ್ಲಿ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿದೆ ಹ್ಯಾಂಡ್ ವರ್ಕ್. ಬಿಟ್ಟು ರಂಗನಾಥ ಮಲ್ಕೊಂಡಿರೋದು, ರಂಗನಾಥ ಫುಲ್ ಚೆನ್ನಾಗಿದೆ ಡೀಟೇಲಿಂಗ್ ಕ್ಲಾರಿಟಿ ಆಗಿರ್ಬೋದು, ತುಂಬಾ ವಿಶೇಷವಾಗಿದೆ ನೋಡಿ ಸರ್. ಇದು ವಿಶೇಷವಾಗಿ ಮೈಸೂರು ದಸರಾ ಪ್ರೊಸೆಷನ್. ಇದರಲ್ಲಿ 2 ಅಂಬಾರಿ ಮಾಡಿದೀವಿ. ಮೊದಲು ರಾಜರು ಕುತ್ಕೊಂತಿದ್ದು, ಇವಾಗ ಅಮ್ಮನವ್ರು ಕುತ್ಕೊಂತಿದ್ದು. 2 ವೆರೈಟೀಸ್ ಇದೆ ಇದರಲ್ಲಿ. ವೀರಗಾಸೆ, ಪಟಕುಣಿತ, ವೀರಗಾಸೆ, ಮಲ್ಲ ಯುದ್ಧ, ಹಾಗೆ ಬೇರೆ ಬೇರೆ ಕಾನ್ಸೆಪ್ಟ್ ವೈಸ್ ಮಾಡಿದೀವಿ. ಅದರಲ್ಲಿ ಜಂಬೂ ಸವಾರಿಯಲ್ಲಿ ನಿಮ್ಗೆ ಅಶ್ವ ಮತ್ತೆ ಒಂಟೆ, ಆ ತರ ಫುಲ್ ವೆರೈಟೀಸ್ ಹೊಸ ಮಾಡಿದೀವಿ. ಇದು ವಿಶೇಷವಾಗಿ ಗಾಯತ್ರಿ ದೇವಿ, ಮತ್ತೆ ಇದು ಕೊಳಲು ಕೃಷ್ಣ. ಇದು ಪೇಪರ್ ಮೆಷಿನ್ ಮಾಡಿರುವಂತದ್ದು, ಇದು ಟೆರಕೋಟದಿಂದ ಮಾಡಿರುವಂತದ್ದು. ಸಪ್ತ ಋಷಿಗಳು ಅಂತ ಹೇಳಿ, 7 ಸಪ್ತ ಋಷಿಗಳಿದೆ. ಇದು ಒಂದು ನವನಾರಸಿಂಹ, 9 ನವನಾರಸಿಂಹರಿರುತ್ತೆ, 9 ನವನಾರಸಿಂಹರು. ಇದು ಒಂದು ಅಷ್ಟಲಕ್ಷ್ಮಿಯರು, ಧಾನ್ಯ ಲಕ್ಷ್ಮಿ, ಮೋಕ್ಷ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಹಾಗೆ ಅಷ್ಟಲಕ್ಷ್ಮಿಯರು. ಇದು ಒಂದು ದಶಾವತಾರ, ವಿಷ್ಣುವಿನ 10 ಅವತಾರಗಳು. ಕೂರ್ಮ, ವಾಮನ, ನರಸಿಂಹ, ರಾಮ, ಕೃಷ್ಣ, ಹಾಗೆ 10 ಅವತಾರಗಳು ಬರುತ್ತೆ. ಇದು ಒಂದು ಗಾಯತ್ರಿ ದೇವಿ. ಇದು ಒಂದು ಮಹಾಲಕ್ಷ್ಮಿ, ಮಹಾದುರ್ಗೆ, ಮಹಾ ಸರಸ್ವತಿ. ಅದೇ ಇದು ಒಂದು ಗರುಡ ಸೇವೆ ಇದೆ, ಮತ್ತೆ ಇದು ಹನುಮ ಸೇವೆ ಇದೆ, 2 ಇರುತ್ತೆ. ಮತ್ತು ಅಷ್ಟವರಾಹಿ, ಅಮ್ಮನವರ ಅಷ್ಟವರಾಹಿ ರೂಪ. ಅಪ್ರಮೇಯ ದಸರಾ ಡಾಲ್ಸ್ ಅಂತ ನಮ್ದು.
ಎಸ್ಪೆಷಲಿ ದಸರಾಗೋಸ್ಕರನೇ ಶಾಪ್ ಮಾಡಿರೋದು. ನಾವು ಇಲ್ಲಿ ರಾಜರಾಜೇಶ್ವರ ನಗರಲ್ಲಿದ್ದೀವಿ. ನಿಮಿಷಾಂಬ ದೇವಸ್ಥಾನ ಡೌನ್ ಹೇಳಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮ್ದು ಶಾಪ್ ಇದೆ. ವೆರೈಟೀಸ್ ತುಂಬಾ ವೆರೈಟೀಸ್ ಇದೆ. ಈ ಸಲ ಹೊಸ ಹೊಸ ಬೊಂಬೆಗಳೆಲ್ಲ ಮಾಡಿದೀವಿ. ಎಸ್ಪೆಷಲಿ ನಮ್ದು ಪೇಪರ್ ಮೆಶ್ ಅಂಡ್ ಮಣ್ಣಿಂದು 2 ವೆರೈಟೀಸ್ ಸಿಗತ್ತೆ ನಿಮ್ಗೆ. ಮತ್ತೆಲ್ಲ ನಮ್ದೆಲ್ಲ ಹ್ಯಾಂಡ್ ವರ್ಕ್ ಕೈಯಲ್ಲಿ ಮಾಡಿರುವಂತದ್ದು, ಮತ್ತೆ ವಾಷಬಲ್ ಇರುತ್ತೆ, ವಾಶ್ ಕೂಡ ಮಾಡಬಹುದು. ಕಲರ್ ಕೂಡ ಏನ್ ಫೇಡ್ ಆಗಲ್ಲ. ಹ್ಯಾಂಡ್ ವರ್ಕ್ ಐಟಮ್ಸ್, ವಾಷಬಲ್ ಐಟಮ್ಸ್ ಇರುತ್ತೆ. ಪ್ರೈಸಸ್ ಬಂದು ನಿಮಗೆ 250 300 ಇಂದಾನು ಸ್ಟಾರ್ಟಿಂಗ್ ಇದೆ ಪ್ರೈಸ್. ಅಂಡ್ ಮ್ಯಾಕ್ಸಿಮಮ್ 5000 6000 ವರೆಗೂ ಸಿಗುತ್ತೆ ಸರ್. 6000 ಸೆಟ್ಸ್ ಗಳೆಲ್ಲ ದೊಡ್ಡ ಸೆಟ್ಗಳು ಸಿಗುತ್ತೆ. ಮತ್ತೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಯಾವುದೇ ತರ ಕಸ್ಟಮರ್ಗೆ ಬೇಕಂತ ಹೇಳಿದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಎಲ್ಲ ಹ್ಯಾಂಡ್ ವರ್ಕ್ ಇರೋದ್ರಿಂದ ನಿಮಗೆ ಫೇಸ್ ಡೀಟೇಲಿಂಗ್, ಕ್ಲಾರಿಟಿ, ನಮ್ಮ ಬೊಂಬೆಗಳು ನೋಡಬಹುದು. ಮೇನ್ ಫೇಸ್ ಡೀಟೇಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು 10-15 ಇಯರ್ಸ್ ಇಟ್ಟರು ಕೂಡ ಕಲರ್ ಫೇಡ್ ಆಗಲ್ಲ. ಇದು ಡಸ್ಟ್ ಏನೇ ಆದ್ರೂ ಒದ್ದೆ ಬಿಟ್ಟಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕಲರ್ ನೀಟಾಗಿ ಇದಾಗ್ಬಿಟ್ಟಿರುತ್ತೆ. ದಸರಾ ವೆರೈಟೀಸ್ ನಮ್ಮ ಹತ್ರ ಒಂದು 400-500 ವೆರೈಟೀಸ್ ಬೊಂಬೆಗಳು ಸಿಗುತ್ತೆ ನಿಮಗೆ. ಮತ್ತೆ ಯಾವುದೇ ತರ ಬೇಕಂದ್ರೂ ಕಸ್ಟಮೈಸ್ ಕೂಡ ಮಾಡ್ತೀವಿ. ನೀವು ವಿಸಿಟ್ ಮಾಡಿ ಸರ್, ಶಾಪ್ ವಿಸಿಟ್ ಮಾಡಿ, ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಎಲ್ಲ ವೆರೈಟೀಸ್ ಬೊಂಬೆಗಳು ಸಿಗುತ್ತೆ ಇಲ್ಲಿ. ಥ್ಯಾಂಕ್ ಯು. ಸೊ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.